ಅದಾದ್ಮೇಲೆ ನೀವು ಈ ಕಡೆ ಬಂದು ಕೆಲಸ ಎಲ್ಲ ಮಾಡಕ್ ಶುರು ಮಾಡಿದ್ರಿ. ಆಮೇಲೆ ಒಂದೇ ಮನೇಲಿ ಇರ್ತಾರೆ ಅಂತ ಕೆಲವರು ಕಮೆಂಟ್ ಕೂಡ ಹಾಕಿದ್ದನ್ನ ನಾನು ನೋಡಿದೆ. ಒಂದೇ ಮನೇಲಿ ಇರ್ತಾರೆ ಅಯ್ಯೋ ಅದನ್ನ ಆ ತರ ಕೇಳಿಸ್ಕೊಳ್ಳಿ ಹೇಳ್ತೀನಿ. ಅಂತ. ಸ್ಟಾರ್ಟಿಂಗ್ ಇವರು ವರ್ಕ್ ಮಾಡಕ್ಕೆ ಅಂತ ಬಂದ್ರು. ಅವಾಗ ನನಗೆ ಶಾಕ್ ಆಗೋಯ್ತು. ನಿಜ ಅವ್ರು ಬರ್ತಾರೆ ಅಂತ ಕಾನ್ಫಿಡೆಂಟ್ ನನಗೆ ಗೊತ್ತಿರ್ಲಿಲ್ಲ. ಓಕೆ. ಬಟ್ ನಂಬಿಕೆ ಇಟ್ಕೊಂಡಿದ್ದೆ ಅವ್ರು ಬರ್ತಾರೆ ಅಂತ. ಹ್ಮ್. ಸೊ ಬಂದ್ರು ಇವರು. ಬಂದ್ಮೇಲೆ ಎಲ್ಲಿ ನಮ್ಮಮ್ಮಂಗೆ ಏನು ಹೇಳಿ, ಯಾರಿಗೇನು ಹೇಳಿ ಅಂತ ಗೊತ್ತಾಗಿಲ್ಲ. ಸೊ ನಮ್ಮಮ್ಮಂಗೆ ನಾನೇನು ಹೇಳಲಿಲ್ಲ. ನನ್ನ ಫ್ರೆಂಡ್ ಮನೆಯಲ್ಲಿ ಅವ್ರ ಅಮ್ಮನ ಹತ್ರ ಮಾತಾಡಿದೆ. ಅವ್ರ ಅಮ್ಮ ನನಗೆ ತುಂಬ ಪರಿಚಯ, ಮತ್ತು ನನ್ನ ಫ್ರೆಂಡು ಪರಿಚಯ. ಸೊ ಅವನ್ನ ಈ ಸಣ್ಣಗೆ ಅಣ್ಣ ಥರ ಪರಿಚಯ ಮಾಡಿಸಿ ಸೊ ಅವ್ರ ಮನೇಲೇ ಇರಿಸಿದ್ದೆ. ಒಂದೂವರೆ ಮಂತು ಅಲ್ಲೇ ಇದ್ರು ಇವರು. ಅಂದರೆ ಕೆಲಸ ಸಿಗಲ್ವಲ್ಲ, ಇವಾಗ ಎಜುಕೇಶನ್ ಮುಗಿಸಿದ ತಕ್ಷಣ ಯಾರು ಕೆಲಸ ಸಿಗುತ್ತೆ? ಹೌದೌದು, ಕಷ್ಟ. ಬೆಂಗಳೂರಲ್ಲಿ ಯಾರಿಗೂ ಕೆಲಸ ಸಿಗಲ್ಲ. ಸೊ ಇವರು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಮಾಡಿದಾಗ ಸೊ ಅದ್ರ ಬೇಸ್ ಮೇಲೆ ಕೆಲಸ ಹುಡ್ಕೋಣ ಅಂತೇಳಿ ಪ್ರತಿಯೊಂದೊಂದು ಕಡೆನೂ ಜಾಬ್ ಅಪ್ಲಿಕೇಶನ್ ಹಾಕಿ ತುಂಬ ಸ್ಟ್ರಗಲ್ ಪಟ್ಟು ಸಣ್ಣ ಜೊತೆಗೆ ನಿಂತ್ಕೊಂಡು ಕೆಲಸ ಹುಡುಕಿ ಅವ್ರಿಗೊಂದು ಕೆಲಸ ಕೊಡಿಸಿ PGನೂ ಅರೇಂಜ್ಮೆಂಟ್ ಮಾಡಿಸಿ ಅಲ್ಲಿಂದ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದೆ. ಅವ್ರ ಕೆಲಸನ ಅವ್ರು ಸ್ಟಾರ್ಟ್ ಮಾಡಿದ್ರು. ನೈಟ್ ಡ್ಯೂಟಿ ಇವಾಗ್ಲೂ ಅವ್ರ ಕೆಲಸದಲ್ಲೇ ಇದ್ದಾರೆ, ನಾನು ಕೆಲಸದಲ್ಲೇ ಇದ್ದೀನಿ. PG ಅವ್ರ ಕೆಲಸದಲ್ಲೇ ಕೊಟ್ಟಿದ್ದಾರೆ. ಅಂದ್ರೆ ನಿಯರ್ ಇವಾಗ ನಾಗಸಂದ್ರದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು. ಓಕೆ. ಅಲ್ಲೇ PGನೇ ಕೊಟ್ಟಿದ್ದಾರೆ ಅವ್ರಿಗೆ. ನಾಗವರ ಸಾರಿ ನಾಗವಾರ. ನಾಗಸಂದ್ರ. ಓಕೆ, ನಾಗವಾರ ಹತ್ರನೇ PG ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ವಿಡಿಯೋಸ್ಗಳು ನೋಡಿದಾಗ ಇವರು ಲಿವಿಂಗ್ ಟುಗೆದರ್ ಇದಾರೆ ಆ ಥರದ್ದೆಲ್ಲ ಅನ್ಕೊಳ್ಳೋ ಸಹಜ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಹಾಕ್ತಿರ್ತೀವಲ್ವಾ, ಹೌದು ಹೌದು. ಸೊ ಡೈಲಿ ಇಲ್ಲ ಒಂದಿನ ಬಿಟ್ಟು ಒಂದಿನ, ಇಲ್ಲ 2-3 ದಿನ ಬಿಟ್ಟು ಒಂದಿನ ಆ ಥರ ಆಗ್ತಿರೋದನ್ನ ನೋಡಿ ಸೊ ಕೆಲವೊಬ್ರು ಹಂಗೆ ಅನ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ವ್ಲಾಗಲ್ಲಿ ಎಷ್ಟೋ ಸರಿ ಹೇಳಿದ್ದೀನಿ. ಸೊ ಅವ್ರು ನನಗೆ ಸಿಗೋದು ವ್ಲಾಗು ಮಾಡಿದ್ದಾರೆ, ಅವರು ಆಫೀಸ್ ವ್ಲಾಗು, ಅವ್ರ ಕೆಲ್ಸದ ವ್ಲಾಗು. PG ಬ್ಲಾಗು ಮಾಡಿದ್ದೀನಿ.